ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅಚ್ಚೆ ನಿಮಗೆಲ್ಲ ಗೊತ್ತಿರಬಹುದು, ಹಣೆ ಮೇಲೆ ಕೈ ಮೇಲೆಲ್ಲ ಮೊದಲು ಹಾಕಿಸ್ಕೊಳ್ತಾ ಇದ್ರು. ಸಂಪ್ರದಾಯ ಅಂತನೋ ಅಥವಾ ಹಿರಿಯರು ಹೇಳಿದಾರೋ ಅಂತನೋ ಒಟ್ಟಿನಲ್ಲಿ ಅಚ್ಚೆನ ಹಾಕಿಸ್ಕೊಳ್ತಾ ಇದ್ರು. ಆದರೆ ಅಚ್ಚೆಯ ಬದಲಾದ ರೂಪ ಟ್ಯಾಟೂ ಈಗ ಟ್ರೆಂಡ್ ಆಗಿದೆ. ಚಿಕ್ಕ ವಯಸ್ಸಿನವರಿಂದ ಹಿಡಿದು ಮುದುಕರವರೆಗೂ ಇಷ್ಟಪಡುವಂಥ ಆಕರ್ಷಿಸುವಂತಹ ಈ ಟ್ಯಾಟೂ ಹೇಗೆ ಹಾಕ್ತಾರೆ, ಟ್ಯಾಟೂ ಹಾಕುವಾಗ ನೋವಾಗುತ್ತಾ, ಎಲ್ಲ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಇವತ್ತಿನ ಸುವಾಸನೆಯಲ್ಲಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಟ್ಯಾಟೂ ಮತ್ತೆ ಪಿಯರ್ಸಿಂಗ್ ಅನ್ನ ಈಗ ಯುವಜನತೆ ಯಾಕೆ ಜಾಸ್ತಿ ಇಷ್ಟಪಡ್ತಾರೆ, ಇದು ಟ್ರೆಂಡ್ ಆಗಿ ಬದಲಾಗಿದ್ದು ಹೇಗೆ, ಇಂಡಿಯಾದಲ್ಲಿ ಇದು ಸ್ಟಾರ್ಟ್ ಆಗಿದ್ದು ಹೇಗೆ, ಒಂದು ಚಿಕ್ಕ ಮಾಹಿತಿ ಇದೆ, ನೋಡ್ಕೊಂಡ್ ಬನ್ನಿ. ಟ್ಯಾಟೂ ಮೈ ಮೇಲೆಲ್ಲ ಚಿತ್ರ ವಿಚಿತ್ರ ಚಿತ್ತಾಕಾರದ ಗೆರೆಗಳು, ಹಚ್ಚೆಯ ಬದಲಾದ ಹೊಸ ರೂಪ. ಹಿಂದಿನ ಕಾಲದಲ್ಲಿ ಹಚ್ಚೆ ಹೆಸರಲ್ಲಿ ಹಿರಿಯರು ಮೈ ಮೇಲೆ ಚಿತ್ರ ಅಥವಾ ಅಕ್ಷರಗಳನ್ನ ಬರೆಯಿಸಿಕೊಳ್ತಾ ಇದ್ರು. ಆಗ ಅದು ಟ್ರೆಂಡ್ ಆಗಿರಲಿಲ್ಲ, ಸಂಪ್ರದಾಯ, ಪದ್ಧತಿ, ಹಿರಿಯರ ಆಣತಿ ಅಷ್ಟೇ. ಆದರೆ ಈಗ ಟ್ಯಾಟೂ ಅಂದ್ರೆ ಟ್ರೆಂಡ್, ಫ್ಯಾಷನ್, ಫ್ಯಾಂಟಸಿ, ಇನ್ನೂ ಏನೇನೋ. ಇತ್ತೀಚೆಗಂತೂ ಹದಿಹರೆಯದವರಲ್ಲಿ ಟ್ಯಾಟೂ ಕ್ರೇಜ್ ಎಷ್ಟರ ಮಟ್ಟಿಗಿದೆ ಅಂದ್ರೆ ಫ್ಯಾಷನ್ ಹೆಸರಲ್ಲಿ ಅದು ಮೈ ತುಂಬ ಜಾಗ ಮಾಡಿಕೊಂಡಿರುತ್ತೆ. ತಮಗಿಷ್ಟವಾದ ಹೆಸರು, ಮೆಚ್ಚುಗೆಯಾಗುವ ಡಿಸೈನ್, ದೇವರ ಸ್ತೋತ್ರ, ಗಾಯತ್ರಿ ಮಂತ್ರ, ದೇಶಭಕ್ತಿ, ಸಾಮಾಜಿಕ ಕಳಕಳಿ, ಹೀಗೆ ನೂರಾರು ವಿಷಯಗಳು ಚಿತ್ರಗಳಾಗಿ ದೇಹದ ಮೇಲೆ ಮೂಡಿಬರುತ್ತವೆ. ಹಚ್ಚೆ ಹೇಗೆ ಟ್ಯಾಟೂ ಆಯ್ತು, ಹಾಗೆಯೇ ಬದಲಾಗಿದೆ ಅದನ್ನ ಹಾಕುವ ವಿಧಾನ. ಆರೋಗ್ಯ ದೃಷ್ಟಿಯಿಂದ ಕೊನೆಗಾಲದವರೆಗೂ ಉಳಿಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ಬದಲಾವಣೆ ಮಾಡಲಾಗಿದೆ. ಅದಕ್ಕೆ ತಕ್ಕ ಉಪಕರಣಗಳು ಇಂದು ಲಭ್ಯ. ಇನ್ನು ಪಿಯರ್ಸಿಂಗ್ ಬಗ್ಗೆ ನೀವು ಕೇಳಿರಬಹುದು. ಫ್ಯಾಷನ್ ಲೋಕದ ಮತ್ತೊಂದು ಟ್ರೆಂಡ್. ಅಂದಹಾಗೆ ಬರೀ ಕಿವಿಗೆ ಮಾತ್ರ ಅಲ್ಲ, ಹುಬ್ಬು, ತುಟಿ, ಮೂಗು, ನಾಲಿಗೆ, ಹೊಕ್ಕಳು, ಹೀಗೆ ದೇಹದ ಯಾವ ಭಾಗದಲ್ಲಾದ್ರೂ ಪಿಯರ್ಸಿಂಗ್ ಮಾಡಿಕೊಳ್ಳಬಹುದು. ಈ ಟ್ಯಾಟೂ ಮತ್ತು ಪಿಯರ್ಸಿಂಗ್ ಮೋಡಿಗೆ ಸೆಲೆಬ್ರಿಟಿಗಳು ಸಹ ಹೊರತಾಗಿಲ್ಲ. ಅನೇಕ ಫಿಲ್ಮ್ ಸ್ಟಾರ್ಗಳು ಸಹ ಟ್ಯಾಟೂ ಹಾಕಿಸಿಕೊಂಡಿದ್ದಾರೆ. ಟ್ಯಾಟೂ ಟ್ರೆಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ರೇಜ್ ಅಂತಾನೆ ಹೇಳ್ಬೋದು. ತುಂಬಾ ಜನ ಮೈ ತುಂಬ ಹಾಕೊಳ್ತಾರೆ, ಕೈಯ ಮೇಲೆಲ್ಲ ಹಾಕೊಳ್ತಾರೆ, ಎಲ್ಲೆಲ್ಲ ಹಾಕೊಳ್ತಾರೆ, ತಮ್ಗೆ ಇಷ್ಟ ಎಲ್ಲಿದೆಯೋ ಅಲ್ಲೆಲ್ಲ ಹಾಕೊಳ್ತಾರೆ. ಸೊ ಇದೊಂಥರ ಅಟ್ರಾಕ್ಟ್ ಮಾಡುತ್ತೆ. ಯಾರೋ ಒಬ್ರು ಟ್ಯಾಟೂ ಹಾಕೊಂಡವ್ರು ಹೋಗ್ತಾ ಇದ್ರೆ ನಾವು ಒಂದ್ಸರಿ ಆದ್ರೂ ತಿರುಗಿ ನೋಡ್ತೀವಿ. ಸೊ ಈಗ ನಮಗೋಸ್ಕರ ಒಬ್ಬರು ಟ್ಯಾಟೂ ಹಾಕಿ ತೋರಿಸ್ತಾರೆ. ಸೊ ಇಲ್ಲಿದ್ದಾರೆ ಉಮರ್, ಮಂಜುನಾಥ್ ಮತ್ತು ಕರಣ್ ಈಗ ಟ್ಯಾಟೂ ಹಾಕಿಸ್ಕೊಳ್ತಾ ಇದ್ದಾರೆ. ಸೊ ಉಮರ್ ಮತ್ತು ಮಂಜುನಾಥ್ ಟ್ಯಾಟೂ ಎಕ್ಸ್ಪರ್ಟ್ಸ್. ಸೊ ಉಮರ್ ಈಗ ಕರಣ್ಗೆ ಟ್ಯಾಟೂ ಹಾಕ್ತಾರೆ. ಬನ್ನಿ ನೋಡೋಣ ಹೇಗಿದೆ ಟ್ಯಾಟೂ ಹಾಕೋ ಅದು ಟೋಟಲ್ ಪ್ರೊಸೀಜರ್ ಹೇಗಿರುತ್ತೆ, ನೋವಾಗುತ್ತಾ, ಹೇಗಿರುತ್ತೆ ಟೋಟಲ್ ಆಗಿ ನೋಡೋಣ ಬನ್ನಿ. ಟ್ಯಾಟೂ ಹಾಕ್ಸ್ಕೊಳ್ತಾ ಇರೋದು ಇವಾಗ ಕರಣ್. ಓಕೆ, ಏನ್ ಡಿಸೈನ್ ಹೆಂಗ್ ಪ್ರಿಪೇರ್ ಆಗ್ತೀರಾ ಮಂಜುನಾಥ್ ನೀವು? ನಮ್ಗೆ ಯಾವುದೇ ಕ್ಲೈಂಟ್ ಬರಬೇಕಾದ್ರೆ ಫಸ್ಟ್ ನಾವು ಅವ್ರಿಗೆ ಹೇಳ್ತೀನಿ ಹೋಮ್ ವರ್ಕ್ ಮಾಡಕ್ಕೆ ಹೇಳಿ, ಏನು ಡಿಸೈನ್ ಬೇಕು ಡಿಸೈಡ್ ಮಾಡಿ ಬರಕ್ಕೆ ಹೇಳ್ತೀನಿ ಫಸ್ಟ್ ಅವ್ರಿಗೆ. ರ್ಯಾಂಡಮ್ ಬಂದ್ಬಿಟ್ಟು ಏನೋ ಒಂದು ಡಿಸೈನ್ ಮಾಡು ಅಂದ್ರೆ ನಾವು ಮಾಡೋದಿಲ್ಲ. ಲೈಕ್ ಮನಿ ಮಾಡೋದಕ್ಕೆ ಇಮಿಡಿಯೇಟ್ ಕೂತ್ಕೊಳ್ಳಪ್ಪ ಏನೋ ಮಾಡಿ ಕಳಿಸ್ಬೋದು, ಬಟ್ ವಿ ಡೋಂಟ್ ಡೂ ದಟ್. ಸೊ ವಿ ಟೆಲ್ ದಮ್ ನಿಮ್ಗೆ ಏನು ಬೇಕು ಎಕ್ಸಾಕ್ಟ್ಲಿ, ಟೇಕ್ ಯೋರ್ ಟೈಮ್, 1 day 2 days ತಕೊಂಡು ಬರಬೇಕು ಅಂತ ಹೇಳ್ತೀನಿ ನಾನು ಕಂಪಲ್ಸರಿ. ವಿ ಡೋಂಟ್ ಎನ್ಕರೇಜ್ ಎನಿ ಒನ್ ಬಂದಿದ್ದ ಏನೋ ಒಂದು ಟ್ಯಾಟೂ ಡಿಸೈಡ್ ಮಾಡ್ತೀನಿ ಅಂದ್ರೆ ಮಾಡೋದಿಲ್ಲ. ಹಿ ಹ್ಯಾಸ್ ಟು ನೋ ವಾಟ್ ಎಕ್ಸಾಕ್ಟ್ಲಿ tattoo is getting done anta. He has to know the meaning, because end of the day on ಸಾಯೋವರೆಗೂ ಇರುತ್ತೆ ಅವನು ಕೂಡ. ಏನೋ ಡಿಸೈನ್ ಜೋಶ್ನಲ್ಲಿ ಬೇಕು ಅಂತ ಮಾಡಿಸ್ಕೊಂಡ್ಬಿಟ್ರೆ ಲೇಟ್ ಆಫ್ಟರ್ ಫ್ಯೂ ಮಂತ್ಸ್ ಫ್ಯೂ ಇಯರ್ಸ್ ನಂಗೆ ಇಡ್ಸಿಲ್ಲ ಅಂದ್ರೆ ಇಟ್ಸ್ ಲೈಕ್ ಇಟ್ಸ್ ನಾಟ್ ಡನ್. ಸೊ ಐ ವಾಂಟ್ ಹಿಮ್ ಟು ಮೆಂಟಲಿ ಬಿ ಪ್ರಿಪೇರ್ಡ್ ಎಕ್ಸಾಕ್ಟ್ಲಿ ಏನು ಟ್ಯಾಟೂ ಡಿಸೈನ್ ಬೇಕು ಅಂತ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಹೌ ಮಚ್ ಟೈಮ್ ಇಟ್ ವಿಲ್ ಟೇಕ್ ಅಂತ, ಎಷ್ಟೊತ್ತಾಗುತ್ತೆ ಒಂದು ಟ್ಯಾಟೂ ಹಾಕೋದಕ್ಕೆ? ಡಿಸೈನ್ ಮೇಲೆ ಹೋಗುತ್ತೆ. ಈಗ ನಾವು ಮಾಡ್ತಾ ಇರೋ 2 inch by 2 inches ಪ್ರಾಬ್ಲಿ ಅಬೌಟ್ 1.5 hour ಆಗುತ್ತೆ. ಡೀಟೇಲಿಂಗ್ ಮೇಲೆ ಹೋಗುತ್ತೆ. ಓಕೆ, ಯಾರು ಉಮರ್ ಹಾಕ್ತಾ ಇದ್ದಾರೆ ಟ್ಯಾಟೂ? ಓಕೆ, ವಿಲ್ ಸ್ಟಾರ್ಟ್. ಎಕ್ಸ್ಪರ್ಟ್. ಯಾ, ಮಂಜುನಾಥ್ ಈಗ ಫಸ್ಟ್ ಏನು ಹಾಕ್ತೀರಾ, ಏನು ಮಾಡ್ತೀರಾ, ಪ್ರೊಸೀಜರ್ ಏನೀಗ? ಫಸ್ಟ್ ಮಾಡೋಕ್ಕೆ ಮುಂಚೆ ಆ ಜಾಗದಲ್ಲಿ ಎಲ್ಲಿ ಟ್ಯಾಟೂ ಮಾಡಿಸ್ಕೊಂತ ಇದ್ದೀನೋ ಅಲ್ಲಿ ಡೆಟಾಲ್ ಹಾಕಿ ಕ್ಲೀನ್ ಮಾಡಬೇಕು. ಕಂಪಲ್ಸರಿ ಶೇವ್ ಮಾಡಲೇಬೇಕು. ದೆನ್ ಡೆಟಾಲ್ ಹಾಕಿ ಕ್ಲೀನ್ ಮಾಡಲೇಬೇಕು ಮತ್ತೆ, ಸೊ ದಟ್ ಇನ್ಫೆಕ್ಷನ್ ಆಗೋದು ಎಲ್ಲ ಚಾನ್ಸಸ್ ಇರೋದಿಲ್ಲ. ಸೊ ಈಗ ಶೇವ್ ಆಗಿದೆ. ದೆನ್ ಲೇಟರ್ ಅವನು ಟ್ಯಾಟೂ ಈ ಡಿಸೈನ್ ಸೆಲೆಕ್ಟ್ ಮಾಡಿದ್ದಾನೆ. ಇದನ್ನ ಆ್ಯಕ್ಚುಲಿ ನೀವು ಮುಂಚೆನೇ ಕಾರ್ಬನ್ ಇದರಲ್ಲಿ ಮಾಡ್ಕೊಂಡಿರೋದಾ, ಡಿಸೈನ್ ಪ್ರಿಪೇರ್ ಮಾಡಿರೋದು? ಟ್ರೇಸ್ ಮಾಡಿ ಇಟ್ಟಿದ್ದೀರಿ. ಅವ್ನಿಗೆ ಯಾವ ಜಾಗದಲ್ಲಿ ಬೇಕೋ ಆ ಜಾಗದಲ್ಲಿ ಮಾರ್ಕಿಂಗ್ ಮಾಡ್ತಾರೆ. ಸೊ ನಾವು ಯಾವುದೇ ಟ್ಯಾಟೂ ಮಾಡಬೇಕಾದ್ರೆ ಈ ಥರ ಬ್ಯಾಕ್ನಲ್ಲಿ ನಾವೊಂದು ಫೋಟೋ ಕ್ಲಿಕ್ ಮಾಡಿ, ಸೊ ಈ ಸೆಂಟರ್ ಬ್ಯಾಕ್ನಲ್ಲಿ ಬಂದಿದೆ ಅಂದ್ಬಿಟ್ಟು ಈ ಥರ ಪ್ಲೇಸ್ಮೆಂಟ್ ತೋರಿಸ್ತೀರಿ, ಈ ಥರ ಕರೆಕ್ಟಾಗಿ ಕೂತಿದೆ ಅಂದ್ಬಿಟ್ಟು. ದೆನ್ ಅವ್ರು ಫೈನಲೈಸ್ ಆದಮೇಲೆ ಅಲ್ಲಿ ಪೆನ್ನಲ್ಲಿ ಮಾರ್ಕ್ ಮಾಡ್ತೀರಿ.
ಇದಾದ್ಮೇಲೆ ಟ್ರೇಸಿಂಗ್ ಮಾಡ್ತಾರೆ. ಇದು ಟ್ರೇಸ್ ಮಾಡಕ್ ಮುಂಚೆ ಇದು ಯೂಸ್ ಮಾಡ್ಬೇಕು. ಇದು ಹಾಕೋದ್ರಿಂದ ಸ್ಕಿನ್ ಅಲ್ಲಿ ಅಂಟುತ್ತೆ, ಇಲ್ಲಾಂದ್ರೆ ಅಂಟೋದಿಲ್ಲ. ಒಂದು 2 minutes ಬಿಟ್ಮೇಲೆ ಡ್ರೈ ಆಗ್ಬಿಡುತ್ತೆ. ಡ್ರೈ ಆದ್ಮೇಲೆ ನಾವು ಟ್ರೇಸ್ ಮಾಡಬೇಕು. ಈಗ ಇಲ್ಲಿ ಮಾಡಬೇಕಾದ್ರೆ ತುಂಬಾ ಹುಷಾರಾಗಿರ್ಬೇಕು. ಶೇಕ್ ಆಗಬಾರ್ದು, ಅವನು ಶೇಕ್ ಮಾಡಬಾರ್ದು, ಟ್ರೇಸಿಂಗ್ ಮಾಡೋದು ಶೇಕ್ ಆಗಬಾರ್ದು, ಫ್ಯಾನ್ ಇರಬಾರ್ದು. ಯಾಕಂದ್ರೆ ಸ್ವಲ್ಪ ಕೂಡ ಶೇಕ್ ಆಗಬಾರ್ದು. ಒಂದ್ ಸ್ವಲ್ಪ ಶೇಕ್ ಆದ್ರೆ ನಮ್ಗೆ ಗೊತ್ತಾಗಲ್ಲ. ವಿ ಜಸ್ಟ್ ಫಾಲೋ ದೋಸ್ ಲೈನ್ಸ್ ಅಂಡ್ ವಿ ಡೂ ಇಟ್. ಎಲ್ಲೂ ಶೇಕ್ ಆಗದಿರ ಮಾಡ್ಬೇಕು ಟ್ರೇಸಿಂಗ್. ತುಂಬಾ ಹುಷಾರಾಗಿರ್ಬೇಕು ಇಲ್ಲಿ. Tracing will take only 5 to 10 seconds to finish one tracing. ಈಗ ನೋಡಿ ಟ್ರೇಸ್ ಏನು ಮಾಸ್ಟರ್ ಪೀಸ್ ಅಷ್ಟೇ. ಈಗ ಟ್ರೇಸಿಂಗ್ ಆಗಿದೆ. ಓಕೆ. ಸೊ ಮಂಜುನಾಥ್, ಈಗ ನೆಕ್ಸ್ಟ್ ಸ್ಟೆಪ್ ಏನು? ಟ್ರೇಸ್ ಮಾಡಿದಾಯ್ತು ಎಲ್ಲ ಆಯ್ತು. ಟ್ರೇಸ್ ಮಾಡಿ ಆದ್ಮೇಲೆ ನಾವು ನೀಡಲ್ ಯೂಸ್ ಮಾಡ್ತಾರೆ. ಈ ನೀಡಲ್ಸ್ ಯೂಸ್ ಮಾಡ್ತಾರೆ. ಸೊ ಫಾರ್ ಎವ್ರಿ ಕಸ್ಟಮರ್ ನಾವು ಹೊಸ ನೀಡಲ್ ಯೂಸ್ ಮಾಡ್ತಾರೆ ಕಂಪಲ್ಸರಿ. ಇಟ್ಸ್ ಲೈಕ್ ಯೂಸ್ ಮಾಡಾದ್ಮೇಲೆ ಅವ್ರ ಕೈನಲ್ಲಿ ಕೊಟ್ಬಿಡ್ತೀವಿ, ಲೈಕ್ ಇಮಿಡಿಯೇಟ್ಲಿ ಡಿಸ್ಪೋಸ್ ಮಾಡ್ಬಿಡ್ತೀವಿ. ಸೊ ದ ಲಾಜಿಕ್ ಆಫ್ ರೀಯೂಸ್ ಮಾಡ್ತಾರೆ ನೀಡಲ್ಸ್, ಅದರಿಂದ ಡಿಸೀಸ್ ಸ್ಪ್ರೆಡ್ ಆಗುತ್ತೆ ಅನ್ನೋದು ಹೊಟ್ಟೋಗುತ್ತೆ. ಸೊ ಇದರಲ್ಲಿ ನಾವು 2 ಥರ ನೀಡಲ್ ಯೂಸ್ ಮಾಡ್ತೀವಿ. ಒಂದು ಬಂದು 3 ನೀಡಲು, ಅದು ಬಂದು ಔಟ್ಲೈನ್ ಯೂಸ್ ಮಾಡ್ತೀರಿ. ಇನ್ನೊಂದು 9 ನೀಡಲ್ ಬರುತ್ತೆ ಮ್ಯಾಗ್ನಮ್ ಅಂತ, ಅದು ಬಂದು ಫಿಲ್ಲಿಂಗ್ ಯೂಸ್ ಮಾಡ್ತಾರೆ. ಸೊ ಈಗ 3 ನೀಡಲ್ ಯೂಸ್ ಮಾಡ್ತಾ ಇದ್ರಿ. ಈಗ ಗನ್ ಫಿಕ್ಸ್ ಮಾಡ್ತಾ ಇದ್ದಾರೆ. ಅವ್ನು ಸೌಂಡ್ ಚೆಕ್ ಮಾಡ್ತಾನೆ, ಸ್ಮೂತ್ ಆಗಿ ಹೋಗ್ತಾ ಇದೆಯಾ ಇಲ್ಲ ಅಂತ. ತುಂಬಾನೇ ಸೂಕ್ಷ್ಮವಾದ ಕೆಲಸ. ಟ್ಯಾಟೂ ಹಾಕೋದಂದ್ರೆ ಸುಮ್ಮನೆ ಹಾಕೋಕ್ಕಾಗಲ್ಲ. ಇಟ್ ಟೇಕ್ಸ್ ಟೈಮ್. ಆಮೇಲೆ ತುಂಬಾನೇ ಅದಕ್ಕೆ ಗೊತ್ತಿರಬೇಕು ಯಾವ ರೀತಿ ಹಾಕಬೇಕು, ಯಾವ ರೀತಿ ಪರ್ಮನೆಂಟ್ ಆಗಿರೋ ಹಾಗೆ ಮಾಡಬೇಕು ಅಂತ. ಸೊ ಮಂಜುನಾಥ್ ಅವ್ರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಸೊ ಮಂಜುನಾಥ್, ಇದು ಆ್ಯಕ್ಚುಲಿ ಇಂಡಿಯಾದಲ್ಲಿ ಟ್ಯಾಟೂ ಟ್ರೆಂಡ್ ಶುರುವಾಗಿದ್ದು ಹೇಗೆ, ಯಾವಾಗ ಅಂತ? ಓಕೆ, ಇಂಡಿಯಾದಲ್ಲಿ ಇಟ್ ಇಸ್ ಏಜಸ್ ಇಂದ ಇದೆ. ಬೇಸಿಕಲಿ ಇದು ಆಗ ಜಿಪ್ಸೀಸ್, ಲಂಬಾನೀಸ್, ನೋಮ್ಯಾಡ್ಸ್ ಇವ್ರು ಹಾಕ್ತಾ ಇದ್ರು. ಅವ್ರ ಕೈನಲ್ಲಿ, ಫೋರ್ಹೆಡ್ನಲ್ಲಿ, ಫೇಸ್ನಲ್ಲಿ, ಅಲ್ಲಿ ಮೋಲ್ಸ್ ಇವರೆಲ್ಲ ತುಂಬ ಯೂಸ್ ಮಾಡ್ತಾ ಇದ್ರು ಆಗ. ಸೊ ಹಾಗಾಗಿ ಇಂಡಿಯಾನಲ್ಲಿ ಶುರುವಾಗಿದೆ. ಇದು ಎಲ್ಲಿ ಎಕ್ಸಾಕ್ಟ್ಲಿ ಸ್ಟಾರ್ಟ್ ಆಗಿದೆ ಅಂತ ಇಷ್ಟವರೆಗೆ ಯಾರಿಗೂ ಸರಿ ಗೊತ್ತಿಲ್ಲ. ಬಟ್ ಥ್ರೂ ದ ವರ್ಲ್ಡ್ ಎಲ್ಲ ಟ್ರೈಬಲ್ ಕಲ್ಚರ್ನಲ್ಲಿ ಯೂಸ್ ಆಗಿದೆ ಟ್ಯಾಟೂ. ಲೈಕ್ ಫಾರ್ ಎಕ್ಸಾಂಪಲ್ ಈಗ ಪಾಲಿನೇಷಿಯನ್ಸ್ ಅವ್ರು ಮಾಡ್ತಾ ಇದ್ದಾರೆ, ಜಾಪನೀಸ್ ಅವ್ರು ಮಾಡ್ತಾ ಇದ್ದಾರೆ, ಚೈನೀಸ್ ಅವ್ರು ಮಾಡ್ತಾ ಇದ್ದಾರೆ. ಎವ್ರಿ ಒನ್ ಅವ್ರದ್ದೇ ಆದಂಥ ಡಿಸೈನ್ಸು, ಅವ್ರದ್ದೇ ಆದಂಥ ಇದು ಡೆವಲಪ್ ಮಾಡಿದ್ದಾರೆ. ಸೊ ಈಗ ಏನಾಗಿದೆ, ಇಂಡಿಯಾನಲ್ಲಿ ಇಟ್ಸ್ ಅ ಫ್ಯಾಷನ್ ಸ್ಟೇಟ್ಮೆಂಟ್. ಎಲ್ಲರಿಗೂ ಬೇಕೊಂದು ಇಂಟ್ರೆಸ್ಟಿಂಗ್ ಡಿಸೈನ್ಸ್ ಹಾಗಾಗಿದೆ. ಈಗ ಇಟ್ಸ್ ಹ್ಯಾಪನಿಂಗ್ ಟ್ರೆಂಡ್ ಹೀಗೆ ಇದು. ದೆನ್ ಇದರಲ್ಲಿ ಈಗ ಕೆಲವರು ವೆರಿ ಎಮೋಷ್ನಲ್, ಲೈಕ್ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಈ ಡಿಸೈನ್ ಫನ್ನಿ ಅನ್ಸ್ಬೋದು, ಕೆಲವರಿಗೆ ಇಟ್ಸ್ ವೆರಿ ಪರ್ಸ್ನಲ್. ಟ್ಯಾಟೂ ಡಿಸೈನ್ ಬಂದು ಅವ್ರಿಗೆ ಇಷ್ಟಪಟ್ಟಿದ್ದು ಅವ್ರಿಗೆ ಸಂತೋಷ ಕೊಡುತ್ತೆ ಅದು. ಫಾರ್ ಎಕ್ಸಾಂಪಲ್ ಕೆಲವರು ಅವ್ರ ಮಕ್ಳ ಹೆಸರು ಹಾಕೊಬಹುದು, ಅವ್ರ ತಂದೆ ತಾಯಿ ಪೋರ್ಟ್ರೇಟ್ ಫೋಟೋಸ್ ಹಾಕ್ತಾರೆ. ಸೊ ಅದು ಇಟ್ಸ್ ವೆರಿ ಪರ್ಸನಲ್. ಕೆಲವರು ಟ್ರೆಂಡ್ ಏನಿದೆ ಲೈಕ್ ಟ್ರೈಬಲ್ ಡಿಸೈನ್ಸ್ ಹಾಕ್ತಾರೆ, ಏನೇ ಮೂವಿ ನೋಡ್ತಾರೆ ಆ ಡಿಸೈನ್ಸ್ ಹಾಕ್ತಾರೆ. ಸೊ ವೀಕ್ಷಕರೇ, ಮತ್ತಷ್ಟು ಮಾತಾಡೋಣ ಟ್ಯಾಟೂ ಬಗ್ಗೆ ತಿಳ್ಕೊಳ್ಳೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.